ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ NH44 ಏನಿದೆ ಅದು ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿ ಪುರ ಗೇಟ್ ಏನಿದೆ ಇದು ಒಂದು ಈಗ ಡೆತ್ ಸ್ಪಾಟ್ ಅಂದರೆ ಬ್ಲಾಕ್ ಸ್ಪಾಟ್ ಅಥವಾ ಡೇಂಜರಸ್ ಸ್ಪಾಟ್ ಅಂತಲೇ ಈಗ ಒಂದು ಕುಖ್ಯಾತಿಯಾಗಿದೆ. ಈ ಸ್ಪಾಟ್ ಏನಿದೆ ಈ ಸ್ಪಾಟ್ನಲ್ಲಿ ಕಳೆದ 2 ವರ್ಷಗಳಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ಸ್ಥಳೀಯರು ಮಾಹಿತಿಯನ್ನು ನೀಡಿದರು. ಕಳೆದ 2 ದಿನಗಳ ಹಿಂದೆ ಅಷ್ಟೇ ಈ ಒಂದು ಬೆಂಗಳೂರಿನಿಂದ ಒಂದು ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರದಿಂದ ಇಶಾ ಫೌಂಡೇಶನ್ಗೆ ಅಲ್ಲಿ ದೇವರ ದರ್ಶನವನ್ನು ಪಡೆದು ನಂತರ ಒಂದು ಬೆಂಗಳೂರಿಗೆ ಹೋಗಬೇಕಾದ್ರೆ ಅಲ್ಲಿ ಹೈವೇ ಎಂಟ್ರಿ ಆಗೋ ಸಂದರ್ಭದಲ್ಲಿ ಒಂದು ಉತ್ತರ ಭಾರತದ ಮೂಲದ ಒಂದು ಜೋಡಿ ಒಂದು ಬೈಕ್ ಮೂಲಕ ಬಂದಾಗ ಆ ಜೋಡಿ ಒಂದು ಪಕ್ಕದಲ್ಲಿದ್ದಂಥ ಒಂದು ಟ್ರಕ್ಗೆ ಡಿಕ್ಕಿ ಹೊಡೆದು ಜೋಡಿ ಸ್ಥಳದಲ್ಲಿ ಮೃತಪಟ್ಟರು. ಇದರಿಂದ ಸ್ಥಳೀಯರು ನಿನ್ನೆ ಮತ್ತು ಇವತ್ತು ಒಂದು ಧರಣಿಯನ್ನು ಮಾಡಿದರು. ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಆಗಿದೆ, ಒಂದು ಮತ್ತೊಂದು ಕನೆಕ್ಟಿವಿಟಿ ರೋಡ್ ಇದೆ, ಇಲ್ಲಿ ಕನಿಷ್ಠ ಒಂದು ಹಂಪನ್ನು ಹಾಕಿಲ್ಲ ಮತ್ತು ಯಾವುದೇ ಮುಂಜಾಗ್ರತವಾಗಿ ಯಾವುದೇ ಬೋರ್ಡ್ಗಳನ್ನು ಮತ್ತು ನಾಮಫಲಕಗಳನ್ನು ಅಳವಡಿಸಿಲ್ಲ. ಇದೇ ಕಾರಣದಿಂದ ಇವತ್ತು ಇಲ್ಲಿ ಪದೇ ಪದೇ ಅಪಘಾತಗಳಾಗ್ತಿದೆ. ಇದನ್ನು ನಾವು ನೋಡಿ ಸಾಕಾಗಿಬಿಟ್ಟಿದೆ ಅಂತೇಳಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದರು. ಇದರಿಂದ ಇವತ್ತು ಅಧಿಕಾರಿಗಳು ಅಂದರೆ ವಿಶೇಷವಾಗಿ RTO ಇರ್ಬೋದು, PW ಇರ್ಬೋದು ಮತ್ತು NHA ಇರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈ ಬ್ಲಾಕ್ ಸ್ಪಾಟನ್ನು ಪರಿಶೀಲನೆ ನಡೆಸಿದರು. ಕೊನೆಗೆ ಏನೋ ಒಂದು ಬೆಂಗಳೂರಿಂದ ಇಶಾ ಫೌಂಡೇಶನ್ಗೆ ಹೋಗುವಂಥವ್ರು ಯಥಾಸ್ಥಿತಿಯಾಗಿ ಬಂದು ಎಡಕ್ಕೆ ತಿರ್ಕೊಂಡು ಹೋಗ್ಬೋದು ಮತ್ತು ಇಶಾ ಫೌಂಡೇಶನ್ನಿಂದ ಬೆಂಗಳೂರಿಗೆ ಬರುವಂಥವ್ರು ಏನಿದ್ದಾರೆ ಅವರು ನೇರವಾಗಿ ಒಂದು ಹೈವೇ ಕನೆಕ್ಟಿವಿಟಿಗೆ ಬಲಭಾಗಕ್ಕೆ ತಿರುವುದರ ಬದಲು ಎಡಭಾಗಕ್ಕೆ ಹೋಗಿ ಆ ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಸೇಡ್ದಿನ ಬಳಿ ಒಂದು ಫ್ಲೈಓವರ್ ಇದೆ, ಆ ಫ್ಲೈಓವರ್ ಕೆಳಗಡೆ ಹೋಗಿ ಅಲ್ಲಿ ಹೋಗಿ ಟರ್ನ್ ಮಾಡಿಕೊಂಡು ಬಂದು ಬೆಂಗಳೂರಿನತ್ತ ಹೋಗಬೇಕು ಅಂತೇಳಿ ಒಂದು ಇವತ್ತು ಬ್ಯಾರಿಕೇಡಿನ ವ್ಯವಸ್ಥೆಯನ್ನು ಅಳವಡಿಸಿದರು. ಮತ್ತೊಂದು ಕಡೆ ಈ ರೀತಿಯಾಗಿ ಪದೇ ಕಳೆದ 2 ವರ್ಷಗಳಿಂದ ಅಪಘಾತಗಳಾಗ್ತಿದ್ರೆ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಈಗ ಗ್ರಾಮಸ್ಥರ ಒಂದು ಪ್ರತಿಭಟನೆ, ಧರಣಿ ಮತ್ತು ಚೀಮಾರಿಂದ ಎಚ್ಚೆತ್ತುಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಮತ್ತು ಲಿಂಗಶೆಟ್ಟಿಪುರ ಗೇಟ್ ಮೂಲಕ ಇಶಾ ಫೌಂಡೇಶನ್ ಹೋಗ್ತಕ್ಕಂಥ ಯಾರು ಭಕ್ತರಿದ್ದಾರೆ ಅವರು ನೇರವಾಗಿ ಹೈವೇಗೆ ನುಗ್ಗೋದ್ರ ಬದಲು ವಾಪಸ್ ದೇವರ ದರ್ಶನ ಮಾಡಿಕೊಂಡು ನೇರವಾಗಿ ಬೆಂಗಳೂರು ಹೋಗ್ತಕ್ಕಂಥವ್ರು ಆ ಒಂದು ಲಿಂಗಶೆಟ್ಟಿಪುರ ಗೇಟ್ ಹತ್ರ ಎಡಕ್ಕೆ ತಿರ್ಕೊಂಡು ಅಲ್ಲಿಂದ ಸುಮಾರು 3 ಕಿಲೋಮೀಟ್ರ್ ಹೋಗಿ ಅಲ್ಲಿ ಟರ್ನ್ ಮಾಡಿಕೊಂಡು ಬಂದರೆ ಅವರು ಪ್ರಾಣಕ್ಕೆ ಸಂಚಕರ ಆಗಲ್ಲ ಅಂತೇಳಿ ಇವತ್ತು ಅಧಿಕಾರಿಗಳು ಹೇಳ್ತಾರೆ. ಹಾಗಾಗಿ ದೇವರ ದರ್ಶನ ಪಡೆದು ವಾಪಸ್ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಮುಂಜಾಗ್ರತಾ ಕ್ರಮವಾಗಿ ಅವರು ಪೊಲೀಸರು ಹೇಳಿದಂತೆ ಹೋದರೆ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಈ ರೀತಿಯ ಏನು ಬ್ಲಾಕ್ ಸ್ಪಾಟ್ಗಳಿದೆ ಆ ಬ್ಲಾಕ್ ಸ್ಪಾಟ್ಗಳಿಗೆ ಒಂದು ಅಪಘಾತಗಳಾಗದಿರುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇರ್ಬೋದು ಮತ್ತು NHA ಅಧಿಕಾರಿಗಳು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು.